ಹಲೋ ನನ್ನ ಆತ್ಮೀಯ ಸ್ನೇಹಿತರೆ, ಕರ್ತವ್ಯದೊಳಗೆ ಪ್ರೇಮ ಅಡಗಿರುತ್ತದೆ, ಆದರೆ ಪ್ರೇಮದೊಳಗೆ ಕರ್ತವ್ಯ ಅಡಕವಾಗದು. ಜಾರ್ಜ್ ಬರ್ನಾರ್ಡ್ ಶಾರ್ ಅವರ ಲೋಕೋಕ್ತಿ. ಇವತ್ತು ನನ್ನ ಅಣ್ಣನ ಜೊತೆ ನಡೆದಂಥ ಒಂದು ಘಟನೆ ಮತ್ತು ಅವರ ತಾಯಿ ಮತ್ತು ಅವರ ನಡುವಿನ ಸಂಬಂಧ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಬನ್ನಿ. ಯಾಕೆ ವಿಷಯ ಹೇಳಿದೆ ಗೊತ್ತಾ? ಅವ್ರ ತಾಯಿಗೂ ಮತ್ತು ಅವರಿಗೂ ಒಂದು ಸಾಮಾನ್ಯವಾದ ಒಂದು ಲಿಂಕ್ ಇತ್ತು, ಅಂದರೆ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತಾರಲ್ಲ ಅದು. ಏನಿದೆ ಗೊತ್ತಾ, ಇಬ್ಬರು ಸಿನಿಮಾ ಪ್ರಿಯರು. ಎಷ್ಟು ಹುಚ್ಚು ಗೊತ್ತೇನ್ರಿ, ನಾವು ಸಣ್ಣ ಪುಟ್ಟು ಮಕ್ಕಳಿರುವಾಗ ನಮ್ಮನ್ನೆಲ್ಲ ಮಲಗಿಸ್ಬಿಟ್ಟು ಇವರಿಬ್ರು ಗಂಡ ಹೆಂಡ್ತಿ ಮತ್ತು ಪ್ಲಸ್ ನಮ್ಮ ಅಜ್ಜಿ ಇವರಷ್ಟು ಜನ ಸೇರಿಕೊಂಡು ಸಿನಿಮಾ ಹೋಗೋದು. ಅದು ನೈಟ್ ಶೋ ಗೊತ್ತಾ? ಇದು ಸರಿನೇನ್ರಿ, ಈ ಥರ ಎಲ್ಲ ಮಾಡಿದ್ದಾರೆ. ನೈಟ್ ಮಕ್ಕಳನ್ನ ಬಿಟ್ಬಿಟ್ಟು ಅವರೆಲ್ಲ ಹೋಗಿ ಸಿನಿಮಾ ನೋಡಿಕೊಂಡು ಅಚ್ಚುಕಟ್ಟಾಗಿ ಬರ್ತಾಯಿದ್ರು. ಮತ್ತು ಅವರಿಗೆ ಆಲ್ಮೋಸ್ಟ್ ಒಂದು 3-4 ಭಾಷೆಗಳ ಬಗ್ಗೆ ಜ್ಞಾನ ಕೂಡ ಇತ್ತು ಅಜ್ಜಿಗೆ. ಅಜ್ಜಿ ತಮಿಳಲ್ಲಿ ತುಂಬ ಚೆನ್ನಾಗಿ ಮಾತಾಡೋರು. ತಮಿಳು, ತೆಲುಗು, ಹಿಂದಿ, ಕನ್ನಡ ಎಲ್ಲನೂ ಅಷ್ಟು ಸ್ಪಷ್ಟವಾಗಿ ಮಾತಾಡೋರು. ಹಾಗಾಗಿ ಅಣ್ಣನಿಗೂ ಸ್ವಲ್ಪ ಅದ್ರ ಕಡೆ ಒಲವು ಜಾಸ್ತಿ. ಹಾಗೆ ಅಣ್ಣನಿಗೆ ಈ ಕಡೆ ಅಣ್ಣಂಗೆ ಬಂದರೆ ಅಣ್ಣನೂ ಅಷ್ಟೇ ಸ್ವಲ್ಪ ಪೊಲೀಸ್ ಒಂದು ಇದರಲ್ಲಿ ವೃತ್ತಿಯಲ್ಲಿದ್ದರಿಂದ ಅವರಿಗೆ ಈ ಸಾಯಿ ಕುಮಾರ್ ಮತ್ತು ದೇವರಾಜ್ ಅವರ ಸಿನಿಮಾಗಳು ತುಂಬ ಇಷ್ಟ ಆಗ್ತಿತ್ತು. ಯಾಕಂದರೆ ಅವರು ಹೆಚ್ಚಿನದಾಗಿ ಪೊಲೀಸ್ ಸ್ಟೋರಿಗಳಿಗೆ ಸಂಬಂಧಪಟ್ಟಂಥ ಕಥೆಗಳನ್ನು ಮಾಡಿದ್ರಿಂದಾಗಿ. ಆಮೇಲೆ ಸೀರಿಯಲ್ಲು ತುಂಬ ಹುಚ್ಚು. ಅದರಲ್ಲೂ ಎಕ್ಸ್ಪೆಷಲಿ ಯಾವ್ದು ಗೊತ್ತಾ? ಮುಕ್ತ ಧಾರಾವಾಹಿ. ಅದರಲ್ಲಿ ಬರೋರ ಸೀತಾರಾಮರವರ ಆ ಒಂದು ವಾದ ಮಾಡುವ ರೀತಿಯನ್ನು ಬಹಳವಾಗಿ ಮೆಚ್ಕೊತಿದ್ರು. ಮಿಸ್ಸೇ ಮಾಡ್ತಿರ್ಲಿಲ್ಲಪ್ಪ. ಅಕಸ್ಮಾತ್ ಏನಾದರೂ ಒಂದು ಎಪಿಸೋಡ್ ಮಿಸ್ ಆಯ್ತಂದರೆ ನೈಟ್ ರೀಟೆಲಿಕಾಸ್ಟ್ ಆಗೋದನ್ನು ಕೂಡ ವೆಯ್ಟ್ ಮಾಡಿ ನೋಡ್ತಾಯಿದ್ರು. ಅಷ್ಟು ಒಂದು ಇಂಟ್ರೆಸ್ಟಿಂಗ್ ಅದರಲ್ಲಿತ್ತು. ಮತ್ತು ಇನ್ನೊಂದು ಯಾವುದು ಗೊತ್ತಾ ಚಾನಲ್ಲು? ನನಗೆ ಗೊತ್ತಿರೋಂಗೆ TV9 ಬರ್ತಿದ್ದಂಥ ಈಗ ಉಂಟೆ. ಅದನ್ನು ಕೂಡ ಮಿಸ್ ಮಾಡ್ತಿರ್ಲಿಲ್ಲ. ಅವನು ಹೇಳ್ತಿದ್ದ ಶೈಲಿ ಎಲ್ಲದನ್ನು ಇವ್ರು ಕಾಪಿ ಮಾಡ್ತಾಯಿದ್ರು. ಅವರಿಗೆ ಅದು ಇಷ್ಟ ಆಗ್ತಾಯಿತ್ತು, ಅವ್ರು ಮಾತಾಡ್ತಿದ್ದ ರೀತಿ ಎಲ್ಲನೂ. ಹೀಗೆ ಸಿನಿಮಾಗಳ ಕಡೆ ಕೂಡ ಅಣ್ಣನಿಗೆ ಒಲವಿತ್ತು. ಯಾಕಂದರೆ ತಾಯಿ ಕೂಡ ಹಾಗೆ ಅಲ್ವೇ, ಅದೆಲ್ಲ ಎಲ್ಲೂ ಹೋಗುತ್ತೆ, ರಕ್ತದಲ್ಲಿರೋದು ಹಾಗೆ. ಸೊ ಇದೆಲ್ಲ ನಾವು ಕೆಲವೊಂದು ಸಲ ಯಾವುದಾದ್ರೂ ಕೇಳಿದಾಗ, ಅಮ್ಮ ತೆಲುಗಲ್ಲಿ ಆ ಆ್ಯಕ್ಟರ್ ಹಂಗೆ ಮಾಡಿದ್ನಮ್ಮ, ಅದು ಯಾರಾದರೂ ಮಾಡೋಕ್ಕಾದೀತೆ, ಅವ್ರಿಗೆ ಈಕ್ವಲ್ಲೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅವರ ಆ ಸಿನಿಮಾ ಅಭಿರುಚಿ ಅಮ್ಮ ಮಗನ ಮಧ್ಯೆ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿತ್ತು. ನಮ್ಮ ಅಜ್ಜಿನೂ ಏನು ತುಂಬ ಕಡಿಮೆ ಏನಿಲ್ಲ. ಹೀಗೆ ಅಥವಾ ಯಾರಾದ್ರು ಮಕ್ಕಳು ಇಲ್ಲ ಅಂತಂದರೆ ಸೊಸೆದೇನು ಕರ್ಕೊಂಡಾದರೂ ಆಗಲಿ ನೈಟ್ ಶೋಗೆ ಹೋಗಿ ಬಂದ್ಬಿಡೋರು. ಅಷ್ಟು ಸಿನಿಮಾದ ಮೇಲಿದ್ದಂಥ ಹುಚ್ಚು ಅವ್ರಿಗೆ. ಸೊ ಇದೆಲ್ಲ ನೋಡಿದಾಗ ಅವರ ಆ ಬಾಂಧವ್ಯನ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಯಾಕಂದರೆ ನನಗೆ ಎಷ್ಟು ಸುಮಾರು ಬುದ್ಧಿ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಇವ್ರು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅಣ್ಣನಿಗೂ, ನನ್ನ ದೊಡ್ಡಪ್ಪನ ಮಗ ಒಬ್ಬರಿದ್ದಾರೆ, ಅವರು ಕೂಡ ಆಮೇಲೆ ನನಗೆ ನಮ್ಮಿಬ್ರಿಗೂ ಅರ್ಥ ಆಗಿದ್ದು ನಮ್ಮನ್ನು ಬಿಟ್ಬಿಟ್ಟು ಅವ್ರು ನೈಟ್ ಶೋ ಹೋಗ್ತಾ ಇದ್ದಾರೆ ಅಂತ. ಸುಮಾರು ಬುದ್ಧಿ ಬಂದಮೇಲೆ ಈ ವಿಷಯ ನಮಗೆ ತಿಳಿದಿದ್ದು. ಆಮೇಲೆ ನಾವು ಅವ್ರನ್ನ ಕಾಲು ಎಳಿತಾ ಇದ್ವಿ ಬಿಡಿ, ಅದು ಬೇರೆ ಪ್ರಶ್ನೆ. ಆದರೆ ಇದೆಲ್ಲ ಒಂಥರ ಖುಷಿ ಕೊಡೋ ವಿಷಯಗಳು. ನಡೆದ ಘಟನೆಗಳನ್ನೆಲ್ಲ ಒಂದು ಸಲ ಮೆಲ್ಕು ಹಾಕಿದಾಗ ಒಂಥರ ಚೆನ್ನಾಗಿ ಅನ್ಸುತ್ತಲ್ವೇನ್ರಿ? ಇವತ್ತಿನ ಈ ಸಂಗತಿ ನಿಮ್ಗಿಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಈ ಥರ ಪುಟ್ಟ ಖುಷಿ ಕೊಡುವಂಥ ಸಂಗತಿಗಳನ್ನು ನಿಮ್ಮ ಜೊತೆಗೋಸ್ಕರ ನಿಮ್ಮಂಥ ಒಳ್ಳೆ ಸ್ನೇಹಿತರ ಜೊತೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.